ಮಾರ್ನಿಂಗ್ ಸೂಪರ್ ಆಗಿರುತ್ತೆ ಸನ್ರೈಸ್ ನೋಡೋಕ್ಕೆ. ಗಾಯ್ಸ್ ನಾವು ಹತ್ತಿ 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 ನೋಡಿ ಈ ಜಾಗಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ. ಯಾವುದೋ ಒಂದು ಪ್ರಾಣಿ ನೋಡಿದ್ವಿ ಗೈಸ್, ಕಾಡು ಪ್ರಾಣಿ ಎರಡು. ಗೈಸ್ ಅಲ್ಲಿಂದ ಪೈಪಿಂದ ನೀರು ಬರ್ತಾ ಇದೆ ಗದ್ದೆಗೆ. ಆ ಗದ್ದೆ ನೀರಲ್ಲಿ ಈಗ ಫೇಸ್ ವಾಶ್ ಮಾಡ್ಕೊಂಡೆ ಗುರು, ಸಾಕತ್ ಅಂದ್ಕೊಳ್ಳಿ. ಸೂಪರ್. ಒಂದ್ 2 ನಿಮಿಷ ಕಾಯ್ತೀಯ, ಮುಖ ತೊಳ್ಕೊ ಬರ್ತೀನಿ. ವಾ ಸಾಕತ್ ಆಗಿದೆ ಗೈಸ್. ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಫೇಸ್ ವಾಶಲ್ಲಿ ತೊಳ್ಕೊ ಬರೋಣ. ನೀರಿಗೆ ಎಷ್ಟು ಬರ ಅನ್ನಿಸ್ತಿತ್ತು ಗೊತ್ತಾ, ಇಲ್ಲಿ ಬಂದ ಖುಷಿ ಆಗ್ತದೆ. ವಾ ಬೆಸ್ಟ್ ವಾಟರ್ ಗುರು, ನೀಟಾಗಿ ತೊಳ್ಕೊಬಿಡ್ಬೇಕು. ವಾವ್ ಸೀರಿಯಸ್ಲಿ ಮಜವಾಗಿತ್ತು ಗುರು. ಫೇಸ್ ವಾಶ್ ಮಾಡೋಕ್ಕೆ ಸಾಕಾಗಿತ್ತು ಮಾತ್ರ ನೀರು. ಅಯ್ಯೋ ಬಾರೋ ಕಾರ್ತಿ. ಅಯ್ಯೋ ಇಲ್ಲಿ ನೋಡಿ ದಿಬ್ಬ ಹತ್ತಕ್ಕಾಗ್ದೆ ಲಾಕ್ ಹೋಗ್ಬಿಟ್ಟೆ. ವಾ ಸಾಕಾಗಿತ್ತು. ಹೋಗೋಣ ಬೇಡವಾ ಅಲ್ಲಿಗೆ? ಬೇಡ ಅನ್ಸುತ್ತೆ ಬಿಡು. ಬಾ ಹೋಗೋಣ ವಾಪಸ್. ಸಖತ್ತಾಗಿತ್ತು ಗುರು ನೀರು. ಸುಮಾರು ಹೊತ್ತಾಯಿತು ನಾನು ಮುಖ ತೊಳಿದಲ್ಲೇ ಫೇಸಿಗೆ ಫೇಸ್ ವಾಶ್ ಮಾಡಿದ್ರೆ. ಈಗ ಮಾಡಿದ್ನಲ್ಲ ಕ್ರೇಜಿ ಸೂಪರ್ ಮಜವಾಗಿತ್ತು ಮಾತ್ರ. ಈಗೇನಂತಂದರೆ ಮತ್ತೆ ನಾವು ಮೇಲೆ ಹತ್ತುತ್ತಾ ಇದ್ದೀವಿ. ಮೇಲೆ ಹತ್ತಿ ಕ್ಯಾಂಪ್ ಮಾಡಬೇಕು ಗುರು ಇವತ್ತು. ಆ ಟಾಪಲ್ಲೇ ಕ್ಯಾಂಪ್ ಮಾಡ್ಬೇಕು. ಹೆಂಗೆ ಅನಿಸುತ್ತೆ? ನನಗೆ ಅಲ್ಲಿ ಕ್ಯಾಂಪ್ ಮಾಡೋದು ಅನ್ಸೇಫ್ ಅನ್ನಿಸಿದೆ. ಒಂದ್ಸಲ ಯಾರನ್ನಾರು ಕೇಳಿದರೆ ಬೆಟರ್ ಅನ್ಸೋದು. ಓ ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಬಿ ಸಮ್ ಕ್ಯಾಂಪ್ ದೇರ್ ಬ್ರೋ. ಎಲ್ಲರೂ ಸ್ಟೇ ಮಾಡ್ಬೋದಾ? ಲಾಸ್ಟ್ ಟೈಮ್ ಹೋಗಿದ್ರಲ್ಲ ನೀವು? ಮಾಡ್ಬೋದು. ಮಾಡಿದ್ವಿ. ಯಾರು ಏನು ಅಂದಿಲ್ಲ? ಏನು ಅಂದಿಲ್ಲಪ್ಪ. ಯಾಕೆ ಗುರು? ಆಮೇಲೆ ಏನಾರು ಅಂದರೆ ಅನ್ಸ್ಕೊಂಡು ಬರೋಣ ಅಷ್ಟೇ. ಇದೇನಿದೆ ಅಲ್ವಾ? ಬನ್ನಿ ಫಸ್ಟ್ ಹೋಗಿ ಕ್ಯಾಂಪ್ ಮಾಡೋಣ. ಗಾಯ್ಸ್ ನಾವು ಫುಲ್ಲು ಕೆಳಗಿಂದ ಹತ್ತುತ್ತಾ ಇಲ್ಲಿ ನೋಡಿ ಈ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಕೆಳಗೆ ಎಷ್ಟು ಪಾತಾಳ ಇದೆ. ಫುಲ್ ಕಾರ್ತಿಕ್ ಫುಲ್ ಸ್ಟ್ರೆಸ್ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಈ ಕಡೆ ತೋರ್ಸ. ಒಂದೇ ಸಲ ಹತ್ತುತ್ತಿರೋದು ಈ ವಿಡಿಯೋ. ಯಾಕೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ? ಗಾಯ್ಸ್ ನಾವು ಹತ್ತಿ ಇಲ್ಲಿ ನೋಡಿ ಈ ಜಾಗಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ. ಸೂಪರ್ ಆಗಿದೆ. ಅಲ್ಲೆಲ್ಲ ಬಂಡೆ ಪಕ್ಕದಲ್ಲೆಲ್ಲ ಗ್ರೀನರಿ, ತೆಂಗಿನ ಮರ ನೋಡೋದು, ಮತ್ತೆ ಆ ಭತ್ತ ಅದೆಲ್ಲ ನೋಡೋಕ್ಕೆ ತುಂಬ ಕಣ್ಣಿಗೆ ಸಖತ್ ಖುಷಿ ಕೊಡ್ತಾ ಇದೆ. ಇದನ್ನ ನೋಡೋಕ್ಕೆ ಯಾವುದೊಂದು ಬೇರೆ ಪ್ರಪಂಚಕ್ಕೆ ಬಂದಂಗೆ ಫೀಲ್ ಆಗ್ತದೆ ಆ ಜಾಗನೆಲ್ಲ ನೋಡ್ತಿದ್ರೆ. ಎಲ್ಲ ಥರ ಗ್ರೀನರಿ ನೋಡ್ಬರ್ಬೋದು, ಬಟ್ ಈ ಥರ ಗ್ರೀನರಿ ತುಂಬ ನೋಡೋದು ತುಂಬ ಕಡಿಮೆ. ಯಾಕಂದರೆ ಒಂದೇ ಜಾಗದಲ್ಲಿ ಬಂಡೆಗಳು, ಕಲ್ಲುಗಳು, ಮತ್ತು ಅದ್ರ ಜೊತೆಗೆ ಫುಲ್ ಗ್ರೀನರಿ, ತೆಂಗಿನ ಮರ ಎಲ್ಲ ನೋಡೋದು. ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸನ್ಸೆಟ್ ಪಾಯಿಂಟ್ ಹತ್ರ ಬಂದ್ವಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ಯಾವುದೇ ರೀತಿ ಸನ್ಸೆಟ್ ಕಾಣ್ತಾ ಇಲ್ಲ ಗುರು. ನಾವು ಬರೋಷ್ಟಿಗೆಲ್ಲ ಸನ್ಸೆಟ್ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಸೂರ್ಯ ಅಲ್ಲಿದ್ದವನು ಫುಲ್ಲು ಮುಳುಗೋಗ್ಬಿಟ್ಟಿದ್ದಾನೆ. ಅಲ್ಲಿ ಅಡ್ಡೆ ಏನೋ ವೆದರ್ ಸರಿ ಇಲ್ಲ, ಪ್ರಾಬ್ಲಮ್ ಇರೋದ್ರಿಂದ ಸೂರ್ಯ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಬನ್ನಿ, ಪಾಪ ಕಾರ್ತಿಗೋಸ್ಕರ ಬಂದೆ. ಕಾರ್ತಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ. ಸೊ ಲಾಸ್ಟ್ ಟೈಮ್ ನಾವು ಬಂದ್ವಲ್ಲ ಗೈಸ್, ಇಲ್ಲೆಲ್ಲ ಸನ್ಸೆಟ್ ಪಾಯಿಂಟ್ ಸೂಪರ್ ಆಗಿತ್ತು, ನೋಡೋಕ್ಕೆಲ್ಲ ಚೆನ್ನಾಗಿರೋದು. ಬಟ್ ಈಗಲೂ ಸನ್ಸೆಟ್ ಪಾಯಿಂಟ್ ಇದೆ. ಬಟ್ ಸ್ಟಿಲ್ ಏನಂತಂದರೆ ವಿ ಜಸ್ಟ್ ಕೇಮ್ ಲೇಟ್ ಬ್ರೋ, ದಟ್ಸ್ ಇಟ್. ನಾವು ಸಿಗಾಬಟ್ಟೆ ಲೇಟಾಗಿ ಬಂದ್ಬಿಟ್ವಿ. ಸುತ್ತ ನೋಡಿ ಯಾವ ಜಾಗ ನೀವು ಎಕ್ಕಡೆ ನೋಡಿದ್ರು ಈ ಬಂಡೆಗಳಲ್ಲಿ ಎಲ್ಲ ಕಡೆ ನೋಡಿದ್ರು ನೀವು ಕಲ್ಲು ಬಂಡೆಗಳೇ ಜಾಸ್ತಿ ಇರೋದು. ಗಿಡಗಳು, ಕಲ್ಲು ಬಂಡೆಗಳು, ತೆಂಗಿನ ಮರಗಳು, ಇವುಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ಜಾಗಗಳಲ್ಲಿ. ಸನ್ರೈಸ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಸನ್ರೈಸ್ ಆಗುತ್ತೆ. ಮಾರ್ನಿಂಗ್ ಸೂಪರ್ ಆಗಿರುತ್ತೆ ಸನ್ರೈಸ್ ನೋಡೋಕ್ಕೆ. ಗಾಯ್ಸ್ ನಾವೀಗ ಇಡೀ ರಾತ್ರಿ ಈ ಒಂದು ಜಾಗದಲ್ಲೇ ಕಳಿತಿದ್ದೀವಿ. ಇಲ್ಲೆಲ್ಲ ನೀವೆಲ್ಲ ನೋಡ್ತಿರ್ಬೋದು, ತುಂಬ ಜನ ಕಾಣ್ತಾರೆ. ಇನ್ನು ಸ್ವಲ್ಪ ತರ ಜನಗಳು ಯಾರು ಇರೋಲ್ಲ ಗೈಸ್, ಎಲ್ಲ ಹೋಗ್ತಾರೆ. ಎಲ್ಲ ಹೋದ್ಮೇಲೆ ನಾನು ಮತ್ತು ಕಾರ್ತಿಕ್ ಇಬ್ಬರೇ ಈ ಜಾಗದಲ್ಲಿ ಸ್ಟೇ ಆಗ್ತೀವಿ. ಸೇಫ್ ಇದೆಯಾ ಬಿಡುತ್ತಾ ಗೊತ್ತಿಲ್ಲ, ಧೈರ್ಯ ಅಂತೂ ಇದೆ. ಸೇಫ್ ಇದೆಯಾ ಎಲ್ಲೋ ಗೊತ್ತಿಲ್ಲ, ಧೈರ್ಯ ಇದೆ. ಸೊ ನಾವು ಈ ಜಾಗದಲ್ಲಿ ಸ್ಟೇ ಮಾಡೋಣ ಅಂತಿದ್ದೀವಿ. ಸೊ ಲಾಸ್ಟ್ ಟೈಮ್ ಬಂದಾಗ ಲೆಪಾರ್ಡ್ ಇದೆ ಅಂತ ಹೇಳಿದರು, ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಸೊ ಇಲ್ಲಿ ನೋಡಿ ಸುತ್ತ ನೋಡಿ, ನೀವು ವ್ಯೂ ಪಾಯಿಂಟ್ ನೋಡಿದ್ರೆ ಸಾಕಾಗಿದೆ ಗುರು. ಅಲ್ಲೆಲ್ಲ ಕಲ್ಲು ಬಂಡೆಯಿಂದ ಕೂಡಿದೆ ಈ ಜಾಗ ಪೂರ್ತಿ. ಈ ಜಾಗದಲ್ಲಿ ಇನ್ನು ಸ್ವಲ್ಪ ಹೋದರೆ ಇವರು ಪೇರ್ಸು, ಕಪಲ್ಸು ಮತ್ತು ಫ್ಯಾಮಿಲೀಸ್ ಎಲ್ಲ ಹೋಗ್ತಾರೆ. ಹೋಗಿ ಏನೂ ಇರಲ್ಲ, ಏನೂ ಇಲ್ದಿರೋ ಜಾಗದಲ್ಲಿ ನಾವು ಇಡೀ ರಾತ್ರಿ ಕಳೆಯೋಣ. ಹಾಗೆ ಅದ್ರ ಜೊತೆಗೆ ಈ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಕ್ಕಪಕ್ಕ ಏನೇನಿದೆ ಅಂತ. ಬಟ್ ಏನಂದರೆ ಜಾಲರಿ ಹಾಕಿದ್ದಾರೆ ಅಲ್ವಾ? ಜಾಲರಿ ಹಾಕಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರು. ಆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲ್ಲ, ಅದೇ ಪ್ರಾಬ್ಲಮ್. ಇನ್ನೇನೇ ಇದ್ರೂ ಈ ಸರೌಂಡಿಂಗಲ್ಲೇ ಮಾಡಬೇಕು ನಾವು ಮಾಡೋದಾದ್ರೆ. ನೋಡಿ ಈ ಜಾಗದಲ್ಲೆಲ್ಲ ಮೆಶ್ಗಳು ಹಾಕಿದ್ರೆ. ಲಾಸ್ಟ್ ಟೈಮ್ ಎಲ್ಲ ನಾವು ಮೆಶ್ಶಿಂದ ದಾಟ್ಕೊಂಡು ಗುರು ಎಷ್ಟು ಸಣ್ಣ ಮರಿ ಇದೆ ನೋಡು ಗುರು ಇಲ್ಲಿ. ಓ ಮೈ ಗಾಡ್, ಜಸ್ಟ್ ರೀಸೆಂಟಾಗಿ ಬಾರ್ನ್ ಆಗಿರೋ ಬೇಬಿ ಅನ್ಸುತ್ತೆ ಅದು. ಪಾಪ ಎಲ್ಲರೂ ಇಲ್ಲಿಗೆ ಬನಾನಾ ಹಾಕ್ತಿದ್ದಾರೆ ಮಂಕೀಸಿಗೆ. ಸೊ ಇಲ್ಲಿ ನೋಡಿ ಜಸ್ಟ್ 1 ವೀಕು ಆಗಿಲ್ಲ ಬೇಬಿ ಅದು ಬಾರ್ನ್ ಆಗಿ, ಅಷ್ಟು ಕ್ಯೂಟ್ ಆಗಿದೆ ನೋಡೋಕ್ಕೆ. ಇಲ್ಲಿ ನೋಡಿ ಬನಾನಾ ಇಸ್ಕೊಂಡು ಇದೊಂದು ಓಡಾಕ್ತಾ ಕುಟು 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 ಅಂತ.
ಸೈನಿಕರು ಎಲ್ಲೋ ಗಡಿ ದಾಟ್ಕೊಂಡು ಹೋಗಿ ಯುದ್ಧಕ್ಕೆ ಹೋಗೋ ಥರ ಹೋಗ್ತಾರೆ ಬಗ್ಗೆ ಇದ್ರ ಕೈಲಿ ಆಗಲ್ಲ ಬಿಡಿ, ಇದು ಡುಮ್ಮಣ್ಣ, ಇದು ಹೆಂಗೆ ಹೋಗೋಕ್ಕಾಗುತ್ತೆ ಇದ್ರ ಕೈಲಿ. ನನ್ನ ಪಕ್ಕನೇ ಹೆಂಗೆ ಓಡಾಡ್ತಿದ್ವಿ ನೋಡಿ, ಗುಂಡು ಕುಟ್ ಅಂತ. ಬಿಡಪ್ಪ ಇದು ಸವಾಸಲ್ಲ, ಇದು ದೊಡ್ಡದು. ಹಾಯ್, ಇಲ್ಲೋಡು ಗುರು ಹೆಂಗೆ ಎಷ್ಟು ಕ್ಲೋಸಪ್ಪಲ್ಲಿದ್ದೀನಿ. ಫ್ರೆಂಡ್ಲಿ ಇರ್ತವ ಅಂತ ಇವೆಲ್ಲ, ಯಾಕಂದರೆ ಸುಮಾರು ಜನ ಓಡಾಡೋದ್ರಿಂದ ಈ ಜಾಗದಲ್ಲಿ ಮಂಕೀಸ್ ಅಷ್ಟು ಹಾರ್ಮ್ ಮಾಡಲ್ವ ಅಂತ ನಮಗೆ. ಬಟ್ ನಮ್ಮ ಬ್ಯಾಗ್ಗಳನ್ನ ನಾವು ತುಂಬ ಸೇಫ್ಟಿಯಾಗಿ ಇಟ್ಕೊಂಡ್ರೆ ಬೆಸ್ಟ್ ಈ ಜಾಗದಲ್ಲಿ, ಯಾಕಂದರೆ ಎಕ್ಸ್ಪೆನ್ಸಿವ್ಸ್ ಐಟಮ್ಗಳು ಎಕ್ವಿಪ್ಮೆಂಟ್ಸ್ಗಳೆಲ್ಲ ನಮ್ಮ ಹತ್ರ ಇರೋದ್ರಿಂದ ವಿ ಹ್ಯಾವ್ ಟೇಕ್ ಕೇರ್ ಅಬೌಟ್ ಅವರ್ ಐಟಮ್ಸ್ ಬ್ರೋ. ಸೊ ಇಲ್ಲಿ ನೋಡಿ ಈ ಜಾಗದಲ್ಲಿ ಸನ್ಸೆಟ್ ಪಾಯಿಂಟ್ ಹೆಂಗಿದೆ ನೋಡು ಬ್ರೋ. ಲಾಸ್ಟ್ ಟೈಮ್ ಗೊತ್ತಾ, ನಾವು ಅಲ್ಲಿ ಆ ಡೆಡ್ ಎಂಡ್ ಎಲ್ಲ ಹೋಗಿ ಆ ಪೋರ್ಷನಿಗೆಲ್ಲ ಹೋಗಿದ್ವಿ. ಬಟ್ ಈಗ ಈ ಮೆಶ್ ಹೊಡೆದಿರೋದ್ರಿಂದ ದಾಟಕ್ಕಲ್ಲ. ಇಫ್ ಇನ್ ಕೇಸ್ ದಾಟ್ಬೋದು, ಈ ಪೋರ್ಷನ್ ದಾಟ್ಕೊಂಡು ಹೋಗ್ಬೋದು, ಅದೇನು ಸೀನ್ ಪ್ರಾಬ್ಲಮ್ ಇಲ್ಲ. ನೋಡೋಣ, ನೈಟ್ ಆದರೆ ಈ ಜಾಗದಲ್ಲಿ ಹೋಗಕ್ಕೆ ಟ್ರೈ ಮಾಡೋಣ. ಈ ಜಾಗದಲ್ಲಿ ಹೋಗ್ಬೋದು ಆರಾಮಾಗಿ ನಾವು. ಇಲ್ಲಿ ನೋಡಿ ಈ ಜಾಗ ಇದೆಲ್ಲ, ಈ ಜಾಗದಲ್ಲಿ ನುಸುಳ್ಕೊಂಡು ಆರಾಮಾಗಿ ಆ ಕಡೆ ಸೈಡ್ ಹೋಗ್ಬೋದು. ಆ ಕಡೆ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ತೊಂದರೆ ಇಲ್ಲ. ನೈಟು ಈಗ ಪ್ರೆಸೆಂಟು ವೆದರು ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ, ನಿಂತ ಇದೆ ತೋರ್ಸೋದು. ಅದರಿಂದ ನಾವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಗುರು, ಹಂಗಾಗಿ ನನ್ನ ಫೇಸ್ ಎಲ್ಲ ಫುಲ್ ಸ್ಟ್ರೈನ್ ಆಗೋಗ್ಬಿಟ್ಟಿದೆ. ನನಗೆ ಈ ಜಾಗಕ್ಕೆ ಬಂದರೆ ಏನು ಖುಷಿ ಆಗೋದು ಗೊತ್ತು ಜಾಸ್ತಿ ನೋಡೋಕ್ಕೆ, ಈ ತೆಂಗಿನ ಮರಗಳು ಮತ್ತು ತೆಂಗಿನ ಮರದ ಜೊತೆ ಅಲ್ಲಿ ಗ್ರೀನ್ ಕಲರ್ದು ಇದು ಇದಾಕಿರ್ತಾರೆ ನೋಡಿ, ಭತ್ತಗಳು, ರಾಗಿಗಳು. ಭತ್ತ ಹಾಕಿರೋದು ಜಾಸ್ತಿ, ಅದು ಅಕ್ಕಿ ಮಾಡೋದಕ್ಕೋಸ್ಕರ. ಆ ಗ್ರೀನ್ ಕಾಣ್ತಿದ್ದಿಲ್ಲ, ಅದೆಲ್ಲ ಅಕ್ಕಿ ಮಾಡೋದು ಇದು ಇರೋದು ಬೆಳೆ. ಅದೇನಂತಾರೋ ಹೇಳ್ತಾರೋ ನಂಗೆ ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದು ಮತ್ತು ಈ ಕಡೆ ಎಲ್ಲ ಬಂಡೆಗಳಿದೆಯಲ್ಲ, ಬಂಡೆಗಳು ಮತ್ತು ಈ ಸನ್ಸೆಟ್ ಪಾಯಿಂಟ್ ಇದೆಯಲ್ಲ, ಇವುಗಳು ನೋಡೋದಕ್ಕೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸನ್ರೈಸು ಕೂಡ ಈ ಕಡೆ ಸೈಡ್ ಬರುತ್ತೆ. ಇದು ಸನ್ಸೆಟ್ ಆದರೆ ಬ್ಯಾಕ್ ಸೈಡು ಸನ್ರೈಸ್ ಆಗಿರುತ್ತೆ. ಸೊ ಮಾರ್ನಿಂಗ್ ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ಗೈಸ್ ಏನಂತಂದರೆ, ಈ ಜಾಗದಲ್ಲಿ ಮಲ್ಕೊಂಡಿದ್ದೀವಲ್ಲ, ಈ ಜಾಗ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ ಈ ಜಾಗ. ಬಾಡಿ ಫುಲ್, ನೆಲ ಎಲ್ಲ ಫುಲ್ ಹೀಟ್ ಆಗಿದೆ ಈ ಜಾಗ. ಬಿಸಿ ಆಗಿರೋದ್ರಿಂದ, ಕಲ್ಬಂಡೆ ಅಲ್ವಾ, ಆ ರೀಸನಿಂದ ಬಿಸಿ ಆಗಿರೋ ಫುಲ್ ಮಲ್ಗೋಕೆ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಅನಿಸ್ತದೆ. ಏನು ಅನ್ನಿಸ್ತದೆ ನಿಮಗೆ? ಹಿಂಗೆ ನೈಟೆಲ್ಲ ಹಿಂಗೆ ಬಿಸಿ ಇರುತ್ತಿದ್ದು. ಮಳೆ ಬಂದಿಲ್ಲ ಅಂದರೆ ಬಿಸಿ ಇರುತ್ತೆ, ಮಳೆ ಬಂದರೆ ತಣ್ಣಗಾಗುತ್ತೆ. ಐ ಡೋಂಟ್ ನೋ ಬ್ರೋ, ಐ ಆಮ್ ನಾಟ್ ಎ ವೆದರ್ ಪ್ರಿಡಿಕ್ಟರ್ ಬ್ರೋ. ಸೊ ಮಳೆ ಬಂದಿಲ್ಲ ಅಂದರೆ ವಿತೌಟ್ ಟೆಂಟ್ ಇಲ್ಲಿ ಸ್ಟೇ ಮಾಡ್ಬೋದು. ಮಳೆ ಬಂದರೆ ಸ್ಟೇ ಮಾಡಬೇಕಲ್ಲ, ಮಳೆ ಬಂದರೆ ಸ್ಟೇ ಮಾಡೋಣ. ಮಳೆ ಬಂದಿಲ್ಲ ಅಂದರೆ ಈ ಜಾಗದಲ್ಲಿ ಆರಾಮಾಗಿ ವಿತೌಟ್ ಟೆಂಟಲ್ಲಿ ಈ ಜಾಗದಲ್ಲಿ ಹಂಗೆ ಬಂಡೆಗಳ ಮೇಲೆ ಮಲಗಿ ಆರಾಮಾಗಿ ರೆಸ್ಟ್ ಮಾಡೋಣ. ನಾನೇ ಮತ್ತು ಕಾರ್ತಿಕ್ ಇವಾಗ ಒಂದು ಕಡೆ ಹೋಗ್ತಾ ಇದ್ದೀವಿ. ಹನುಮನಹಳ್ಳಿ ಇದೆಯಲ್ಲ, ಅಂಜನಾದ್ರಿಂದ ನೆಕ್ಸ್ಟ್ ಊರು ಹನುಮನ. ಸುಮ್ಮನಿರ ಮಾರೆ, ನಿಂದೆಲ್ಲ ಏನು ತಲೆಗೆ ಶೂಟ್ ಆಗ್ತೀರ ನೀವು. ಸುಮ್ಮನಿರ ಲೋಕಲ್ ಬಾಯ್, ಲೋಕಲ್. ಸೊ ಈ ಕಡೆ ಹೋಗ್ತಿದ್ದೀವಿ. ಏನಕ್ಕಂತಂದರೆ ಮ್ಯಾಗಿ ಇದೆ ಗೈಸ್. ಬಟ್ ಏನಂತಂದರೆ ನನಗಂತೂ ಹೆವಿ ಕ್ರೇವಿಂಗ್ಸ್ ಆಗ್ತಿದೆ, ಏನಾದ್ರು ತಿನ್ನಬೇಕು ಅಂತ. ಮನೆ ಥರ ಇದ್ದಾಗ ತಿನ್ನಬೇಕಂತ ಅನಿಸಲ್ಲ, ಡಯಟ್ ಥರ ಇರ್ತೀನಿ. ಆಚೆ ಕಡೆ ಬಂದರೆ ನನಗೆ ಏನಾದ್ರು ತಿನ್ನಲೇಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ನಾನು ಕಾರ್ತಿಕ್ಕು ಒಂದು ಸ್ವಲ್ಪ ದೂರ. ಇನ್ನು ಎಷ್ಟು ದೂರ ಹೋಗ್ಬೇಕು? ನೀನೇ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ಅಷ್ಟೇ. ಆಲ್ರೆಡಿ ಒಂದು ಶಾಪ್ ಹೋಯ್ತಲ್ಲ, ಈಗ ಮತ್ತೆ ಇನ್ನೊಂದು ಕಡೆ ಹೋಗ್ತಿರೋದು ಕೈಸ್. ಅಲ್ಲಿ ಹೋದಾಗ ಏನು ಇರಲಿಲ್ಲ. ಸೊ ಮುಂದೆ ಅಂಗಡಿ ಐತಪ್ಪ, ಲಾಸ್ಟ್ ಟೈಮ್ ಹೋಗಿದ್ವಿ. ಸೊ ಈಗ ಮತ್ತೆ ಹೋಗ್ತಿದ್ದೀವಿ. ಏನಾದ್ರು ಸಿಕ್ಕಿದ್ರೆ ತಿನ್ಕೊಂಬಿಡೋಣ. ಪಾರ್ಸಲ್ ಎತ್ಕೊಂಡ್ಬಂದ್ಬಿಡ್ತೀನಿ ಗೈಸ್. ಈಗ ರಾತ್ರಿ ಹೊತ್ತು ಆಗಲ್ಲ, ಏನಾರು ತಿಂತಾ ಇರಬೇಕು ರಾತ್ರಿ ಹೊತ್ತಿಗೆ. ಹೊರಗಡೆ ಬಂದರೆ ಮಾತ್ರ, ಮನೇಲಿದ್ರೆ ಅಲ್ಲ. ಔಟ್ಸೈಡ್ ಬಂದಾಗ ಏನಾರು ತಿಂತಾ ಇರ್ಬೇಕು ನಾನು. ಪ್ರೆಸೆಂಟ್ ಇಲ್ಲಿ ನೋಡಿ ಕತ್ಲೇಲಿ ಹೋಗ್ತಾ ಇದೀವಿ. ನಾನು ಇಬ್ಬರೇ ಹೋಗ್ತಿರೋದು. ಈಗ ಒಂದು ಕಡೆ ಹಳ್ಳಿ ಸೈಡ್ ಹೋಗ್ತಿದ್ದೀವಿ ಗುರು. ಇಲ್ಲೇನಾರ ತಿನ್ನಕ್ಕೆ ಸಿಗುತ್ತೆ ನಾವು ನೋಡ್ತೀವಿ. ಆದರೂ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ ತಾನೆ, ಎಲ್ಲ ಕ್ಲೋಸ್ ಆಗಿದೆ. ಒಂದು ಸ್ವಲ್ಪ ಎಲ್ಲ ಒಂದು ಓಪನ್ ಇದ್ದರೆ ನೋಡೋಣ. ಅದು ಓಪನ್ ಇದೆ ಎಲ್ಲೋ ಗೊತ್ತಿಲ್ಲ. ಅಂಗಡಿನ ಏನದು ಅಲ್ಲಿ ದೂರದಲ್ಲಿ ಕಾಣ್ತಿದೆ ಗುರು. ಇಲ್ಲಿ ಯಾರೋ ಒಬ್ಬ ದೆವ್ವ ಥರ ನಿಂತಿದ್ದಾನೆ, ನಮ್ಗೆ ಗೊತ್ತಿಲ್ಲ ಯಾರನ್ನ. ದೆವ್ವ ಕಾಣ್ಕೋದೆವ್ವ ಅಂತ ಅಂದ್ಕೊಂಡು ಒಂಥರ ಮಜಾ ಇದೆ. ಇಲ್ಲೊಂದು ಶಾಪ್, ಇದು ಕ್ಲೋಸ್ ಆಗಿದೆ. ಬಿಯರ್ ಬಾಟ್ಲ್ ಇದೆ ನೋಡು ಹೊರಗಡೆಗೆ. ಮೋಸ್ಟ್ಲಿ ಎಲ್ಲ ಶಾಪ್ ಕ್ಲೋಸ್ ಆಗಿದ್ದಾವೆ ಅಂತ ಕರ್ತೀವಿ. ಅಲ್ಲಿ ಯಾವುದು ಓಪನ್ ಇತ್ತಪ್ಪ, ಅಲ್ಲಿಗೆ ಹೋಗೋಣ. ಫೈನಲಿ ಒಂದು 2-3 ಶಾಪ್ಗಳು ಈ ಕಡೆಯಿಂದ ಓಪನ್ ಇದ್ದಾವೆ. ಅಲ್ಲೇ ಏನಾರು ತಿನ್ಕೊಬಿಡೋಣ ಗೈಸ್. ಪಾರ್ಸಲ್ ಎತ್ಕೊಂಡು ಹೋಗ್ಬಿಡೋಣ. ಮೇಲೆ ಹೋಗ್ಬಿಟ್ಟು ಮ್ಯಾಗಿ ಮಾಡೋಣ, ಎಲ್ಲ ಮಾಡೋಣ, ತಿನ್ನೋಣ. ಇವತ್ತೇನು ಗೊತ್ತಾ, ಸಿಕ್ಕಾಪಟ್ಟೆ ವಾಕ್ ಮಾಡಿದ್ದೀವಿ. ಅಲ್ಲೇನ ಕಾರ್ತಿ? ನಂದು ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಗೊತ್ತಿಲ್ಲ. ನಂದಲ್ಲಿ ಗೊತ್ತಾಗುತ್ತೆ, ನಂದು ಐಫೋನ್ ಅಲ್ವಾ, ನಾನು ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ದೀನಿ ಇವತ್ತು ವಾಕ್ ಮಾಡಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಅಂದರೆ ಕ್ಯಾಲರೀಸ್ ಬರ್ನ್ ಅನ್ನೋದಕ್ಕಿಂತನೂ ವಾಕ್ ಜಾಸ್ತಿ ಮಾಡಿಲ್ದಲೇ ಇರ್ಬೋದು ಪ್ರಾಬಬ್ಲಿ. ಬಟ್ ಏನು ಗೊತ್ತಾ, ಈ ಬ್ಯಾಗ್ ಕ್ಯಾರಿ ಮಾಡೋದಿದ್ದಿಲ್ಲ, ಸಿಕ್ಕಾಪಟ್ಟೆ ಹಾರ್ಡ್ ಗೈಸ್. ಅರ್ಧ ಅದರಲ್ಲೇ ಹೆವಿ ಎಫರ್ಟ್ ಇರುತ್ತೆ ನಮಗೆ ಮೋಸ್ಟ್ಲಿ, ಅದೇನಾ. ಈಗ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಇವನೊಂದು ಜ್ಯೂಸು ನಾನೊಂದು ಜ್ಯೂಸು ಕುಡ್ಕೊಂಡು ಈಗ ಮತ್ತೆ ಟೆಂಪಲ್ ಸೈಡ್ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಎಷ್ಟು ಖರ್ಚು ಆಯಿತು ಕರ್ತಿ ಇದಕ್ಕೆ? 300 ಆಯ್ತಲ್ಲ.
300 ಆಯ್ತಾನೆ. ಆಗಿದೆ 300 ರೂಪೀಸ್ ಗೈಸ್. ಮನೇಲಿ ಹೋದ್ಮೇಲೆ 25 ಇದ್ದು 30 ಮಾಡ್ತಾಯಿದ್ದಾರೆ. 24 ಇದ್ದಿದ್ದು. ಹಾಂ 24 ಇದ್ದಿದ್ದು ಅಲ್ಲಿಗೆ ಅವರಿಗೆ 6 ರೂಪೀಸ್ ಲಾಭ. ಬಟ್ ಏನು ಗೊತ್ತಾ ಗೈಸ್, ಇನ್ನೊಂದು ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರಬೇಕು. ಕಾಂಪಿಟೇಷನ್ ಜಾಸ್ತಿ ಇದ್ರೆ ಏನಾಗುತ್ತಂದರೆ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಪ್ರೈಸು ಅಷ್ಟೇ ಕೊಡ್ತಾರೆ. ಒಂದು ಊರಲ್ಲಿ ಒಂದೇ ಕಡೆ ಶಾಪ್ ಇದ್ದರೆ, ಈಗ ಎಂಡಿಂಗ್ ಟೈಮಲ್ಲ ಕ್ಲೋಸಿಂಗ್ ಟೈಮಲ್ಲಿ ಬಂದಾಗ ಬೇರೆ ಆಪ್ಷನ್ ಎಲ್ಲ ಬೈ ಮಾಡ್ತಾರೆ ಅಂತ ಗೊತ್ತಿದ್ದೇ ಹೈಕ್ ಮಾಡ್ತಾರೆ ಪ್ರೈಸು. ಆ ರೀಸನಿಂದ ಈ ಥರ ಒಂದು ಸ್ಕ್ಯಾಮೇ ಅಂತಲೇ ಹೇಳ್ಬೇಕು ಇದನ್ನು. ಸೊ ಹಂಗೆ ಮಾಡ್ತಾರೆ. ಬಟ್ ಬೇಸಿಕಲಿ ಇಂಡಿಯಲ್ಲಿ ಆ ಥರ ಮಾಡೋಂಗಿಲ್ಲ. ಎಷ್ಟು 24 ಇದೆ 25ಗೆ ಕೊಡಬೇಕು. ಸೊ ಅಲ್ಲೇ ವೀಡಿಯೋ ಶೂಟ್ ಮಾಡ್ತಿದ್ದೆ. ಪಾಪ ಲೇಡೀಸ್ ಇದ್ರು ಅಂತೇಳಿ ನಾನು ಮಾಡೋಕ್ಕೆ ಹೋಗಿಲ್ಲ, ಇಲ್ಲಾಂದರೆ ಮಾಡಿಬಿಡ್ತಿದ್ದೆ. ಸೊ ಈಗ ಟೋಟಲಾಗಿ 300+ ಆಗಿದೆ. ಚಕ್ಲಿ ಏನೇನೋ ಎತ್ಕೊಂಡ್ಬಂದ್ವಿ. 4 ಜ್ಯೂಸು 4 ಜ್ಯೂಸು ಮತ್ತು ಇನ್ನೇನು ಚಕ್ಲಿ, ಚಿಪ್ಸು 2 ಕಡಲೆ ಮಿಠಾಯಿ. ಕಡಲೆ ಮಿಠಾಯಿ ಅಲ್ಲೇ ತಿಂದ್ವಲ್ಲ, ಅದನ್ನು ಸೇರಿದ್ರೆ 2 ಜ್ಯೂಸ್ ಎಕ್ಸ್ಟ್ರಾ 6 ಜ್ಯೂಸ್ ಲೆಕ್ಕ ಹೇಳುವ ಕೂಲ್ ಡ್ರಿಂಕ್ಸ್. ಇಲ್ಲಿ ಬಂದರೆ ಏನಾಗೋದು ಗೊತ್ತಾ, ಉತ್ತರ ಕನ್ನಡ ಸೈಡ್ ಏನಾರು ಬಂದರೆ ನಾವು ಊಟ ತಿನ್ನೋದಕ್ಕಿಂತ ಲಿಕ್ವಿಡ್ ಐಟಮ್ ಜಾಸ್ತಿ ಕುಡಿಯೋದೇ ಆಗೋಗ್ಬಿಡುತ್ತೆ. ಅದೇ ಜೀವ ಸಖತ್ ಬೇಜಾರಾಗೋದು. ಏನಾರು ಒಂದು ಕ್ರೇವಿಂಗ್ಸ್ ಆಗ್ತದೆ, ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಬರೋಕ್ಕೆ ಮನಸ್ಸಾಗಲ್ಲ ಗುರು. ನಮ್ಮ ಮಲೆನಾಡು ಸೈಡೇ ಕರೆಕ್ಟ್ ಆಗುತ್ತೆ. ನಾವು ಅಲ್ಲಿರೋದೇ ಬೆಸ್ಟು, ಇವ್ರು ಇಲ್ಲಿರೋದೇ ಬೆಸ್ಟು. ಅವ್ರವರಿಗೆ ಆದ ಜಾಗ ಅಡ್ಜಸ್ಟ್ ಆಗುತ್ತೆ, ನಮಗೆ ಅವೆಲ್ಲ ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅದಲ್ಲ, ಬಟ್ ಫುಡ್ಡಿನ ವಿಚಾರದಲ್ಲಿ ಕಷ್ಟ ಆಗುತ್ತೆ. ಮತ್ತು ಟೆಂಪಲ್ ಹತ್ತುತ್ತಿದ್ದೀವಿ ಮೇಲೆ ಬೆಟ್ಟ ಹತ್ತಿಟ್ಟು ಬೆಟ್ಟದಲ್ಲಿ ಸ್ಟೇ ಆಗೋಣ ಅಂತ. ಸೊ ಬ್ಯಾಗು ಎಷ್ಟು ಸರಿ ಹತ್ತು ಇಳಿದೆ ಮಾಡ್ತಿದ್ದೀವಿ ಗುರು. ತಲೆ ಕೆಟ್ಟೋಗ್ತಾಯಿದ್ದೀನಿ. ಎಷ್ಟು ಮಾಡೋ ಅಷ್ಟಿಗೆ. ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲೆ ಇರೋ ಮೆಟ್ಲುಗಳಿದೆಯಲ್ಲ, ಆಲ್ಮೋಸ್ಟು 500+ ಇದೆ ಸ್ಟೆಪ್ಸು. ಗೊತ್ತಾ ನಿಂಗೇನಾರು ಎಷ್ಟಿದೆ ಅಂತ? 274 ಅನ್ಸುತ್ತೆ. 574 ಕನ್ಫರ್ಮ್ ಇಲ್ಲ, ಅಲ್ಲಿ ನೋಡಿದ್ದೆ ಬೋರ್ಡು. 574 ನನಗೆ ಗೊತ್ತು 500+ ಇದೆ ಅಂತ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಇವನಿಗೆ ಕೇಳ್ತಿದ್ದೀನಿ 500+ ಇದೆ ಅಂತ ಇವನು ಹೇಳ್ತಿದ್ದಾನೆ. ಸೊ ನಡ್ಕೊಂಡು ಹೋಗ. ಆಲ್ರೆಡಿ ಹತ್ತಿ ನೋಡಿ ಕೆಲವರು ಮೇಲಿಂದ ಬರ್ತಾಯಿದ್ರು ಕೆಳಗಡೆಗೆ. ಎಲ್ಲರೂ ಕೆಳಗಡೆ ಬರ್ಬೇಕಾದ್ರೆ ನಾವು ಮೇಲ್ಗಡೆ ಹೋಗ್ತಿದ್ವಿ. ಏನೇ ಬರೋಣ್ರಿ. ಮೆಟ್ಲಂತೂ ಸಿಕ್ಕಾಪಟ್ಟೆ ಹೈಟ್ ಇದೆ. ತಿಂದ್ಬಿಟ್ಟು ಅಲ್ಲ ಗಡತಾಗ ಜ್ಯೂಸ್ ಗೀಸಲ್ಲ ಎತ್ತಾಗ್ತಾಯಿದ್ದೆ ಗುರು ನನಗೆ. ಹಂಗಾಗಿ ಹತ್ತಕ್ಕೇನು ಕಷ್ಟ ಆಗ್ತಿಲ್ಲ, ಬಟ್ ಮಾತಾಡ್ತಾ ಹತ್ತೋದು ಕಷ್ಟ. ಸುಮ್ಮನೆ ಹಿಂಗೆ ಕೇಳಿಸ್ಕೊಂತ ಇವತ್ತು ನನ್ನ ಫೇಸಲ್ಲಿ ನೋಡಿ ಬೆವರು ಕಿತ್ಕೊಳ್ತಾಯಿದ್ದೆ. ಇವನ ಫೇಸಲ್ಲೂ ಹೆವಿ ಬೆವರು ಕಿತ್ಕೊಳ್ತಾಯಿದ್ದೆ. ಇಬ್ಬರು ಫೇಸಲ್ಲಿ ಇವ್ನು ನೋಡಿ, ಇವನಂತೂ ಹೆವಿ ಬೆವು ತೊಗೊಬಿಟ್ಟಿದ್ದಾನೆ ಆಲ್ರೆಡಿ. ಇನ್ನೂ ಮೇಲೆ ಹೋಗೋ ಅಷ್ಟಿಗೆ ಇವನು ಸ್ನಾನನೇ ಮಾಡ್ಬೋದು ಇದರಿಂದ. ಏನು ಶಬ್ದ ಗಾಯ್ಸ್? ನಿಮ್ಗೊಂದು ವಿಷಯ ಹೇಳ್ಬೇಕು. ಅವಾಗಲೇ ಬೆಟ್ಟ ಹತ್ತಿದ್ವಲ್ಲ, ಯಾವುದೋ ಒಂದು ಪ್ರಾಣಿ ನೋಡಿದ್ವಿ ಗೈಸ್, ಕಾಡು ಪ್ರಾಣಿ 2. ಅದು ಹೆಸರು ಅದು ಹೆಂಗಿದೆ ಅಂದರೆ, ಒಂದು ಆ್ಯಾವ್ರೇಜ್ ಹೈಟು ಹನಿ ಬ್ಯಾಡ್ಜರ್ ಬರುತ್ತಲ್ಲ ಆ ಟೈಪಲ್ಲಿ ಇತ್ತು. ಹನಿ ಬ್ಯಾಡ್ಜರ್ಗಿಂತ ಸ್ವಲ್ಪ ಸೈಜಲ್ಲಿ ದೊಡ್ಡದಿತ್ತು ಅದು ನೋಡೋಕ್ಕೆ. ಸೊ ಡಿಫ್ರೆಂಟಾಗಿತ್ತು. ದಡಬಡ ಅಂತ ಶಬ್ದ ಮಾಡ್ತಿತ್ತು. ತಾಜ್ ಬಿಡೋ ಟೈಮಲ್ಲಿ ಇವನು ಸುಸ್ಸು ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನನ್ನ ಹತ್ರ ಎಲ್ಲ ಐಟಮ್ಗಳು ಕೈಯಲ್ಲೇ ಇತ್ತು. ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಕಣ್ಣಾರೆ ನೋಡಿದ್ವಿ 1-2. ಅದು ನೀನು ಯಾವುದೋ ಪ್ರಾಣಿ ಹೆಸರು ಹೇಳ್ದಲ್ಲ, ಹೆಂಗೆ ಹೇಳು? ಪುನುಗು ಅಂತ ಏನೋ ಇದೆಯಲ್ಲ ಗೈಸ್ ಪ್ರಾಣಿ, ಆ ಸೈಜಲ್ಲಿತ್ತು. ಸ್ವಲ್ಪ ಸಿಮಿಲರ್ ಇತ್ತು, ಬಟ್ ಆ ಪ್ರಾಣಿ ಅಲ್ಲ. ಹನಿ ಬ್ಯಾಡ್ಜರ್ ಥರ ಫೀಲ್ ಕೊಡ್ತಿತ್ತು. ಹನಿ ಬ್ಯಾಡ್ಜರ್ ಇಲ್ಲಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ, ಬಟ್ ಸೀನ್ಸ್ ಲೈಕ್ ಹನಿ ಬ್ಯಾಡ್ಜರ್. ಸೊ ಇನ್ನು ನಾವು ಹಾಫು ಹತ್ತಿಲ್ಲ ಬೆಟ್ಟ, ಇನ್ನೂ ಹತ್ತಬೇಕು. ಆಲ್ರೆಡಿ ಮೇಲೆ ಒಂದು ಸ್ವಲ್ಪ ಜನ ಇದ್ದಾರಂತೆ, ನಾರ್ಮಲ್ ಪೀಪಲು ನಮ್ಮ ಥರದವರು. ನಾವು ಆ ಕಡೆ ಹೋಗ್ಬಿಟ್ಟು ಸೈಡಿಗೆ ಹೋಗ್ಬಿಟ್ಟು ಕ್ಯಾಂಪ್ ಮಾಡಿಬಿಟ್ಟು ಮಲ್ಕೊಂಬಿಡೋಣ. ಟೆಂಟಲ್ಲಿ ಮಲ್ಗೋಕ್ಕಾಗುತ್ತಾ ಇಲ್ವೋ ನಂಗೆ ಅದು ಗೊತ್ತಿಲ್ಲ, ಬಟ್ ಸ್ಟಿಲ್ ಸೇಫ್ ಅಂದರೆ ಟೆಂಟ್ ಒಳಗೆ ಇರೋದೇ ಸೇಫ್. ಯಾಕಂದರೆ ಈಗಷ್ಟೇ ಪ್ರಾಣಿ ನೋಡಿದ್ವಿ, ಅದಕ್ಕೆ ಸೇಫ್ ಇಲ್ಲ ಅಂತ ಭಯ ಯೋಚನೆ ಆಗುತ್ತೆ. ಏನು ಮುಗಿತಾ ಹೋಗೋದೇ ಏನು ಕತೆ? ಎಸ್ಕೋ ಗೈಸ್, ಇನ್ನೂ ಮೇಲೆ ಹತ್ಬೇಕು. ಇನ್ನು ಎಷ್ಟು ಒಂದು 100 ಸ್ಟೆಪ್ಸ್ ಹತ್ತಿದ್ದೀವ. ಬನ್ನಿ ಹೋಗೋಣ. ಇನ್ನೂ ಇದು ಹಟ್ಕೊಂಡು ಜಾಗ ಇದೆಯಲ್ಲ, ಈಗ ಏನು ಹೇಳಿ ಎಷ್ಟು ಶಾಂತವಾಗಿದೆ ಅಂದರೆ ಫುಲ್ಲು ಶಾಂತವಾಗಿದೆ. ಅವಾಗವಾಗ ವೆಹಿಕಲ್ಗಳು ಓಡಾಡುತ್ತೆ, ಆವಾಗ ಲೈಟಾಗಿ ಶಬ್ದ ಬರುತ್ತೆ. ಈಗ ಬಂತಲ್ಲ ಆ ಥರ. ಅದು ಬಿಟ್ಟರೆ ಎಂಥದ್ದು ಶಬ್ದ ಇಲ್ಲ. ಯಾವುದೋ ನೈಟು ಕ್ರಿಕೆಟ್ ಬರುತ್ತಲ್ಲ ಅದ್ರ ಶಬ್ದ ಬರ್ತಾಯಿದೆ, ಕರ್ರ ಅಂತ. ನೋಡ್ತಿದ್ರೆ ಗೈಸ್, ಯಾವುದೋ ವಯಸ್ಸಾಗಿರೋ ತಾತ ಥರ ಫೀಲ್ ಆಗ್ತಿದ್ರಿ. ಒಂದು ಮುಗ್ತಿದ್ದಾನೆ ಸಿಕ್ಕಾಪಟ್ಟೆ ವಾಯ್ಸಲ್ಲಿ. ಸೊ ನನಗೂ ಸುಸ್ತಾಗ್ತಿದೆ. ನನಗೂ ಒಂದು ಸೈಡು ರೈಟ್ ಸೈಡಿಂದ ಮಂಡಿ ಈಗ ನೋವಾಗಕ್ಕೆ ಸ್ಟಾರ್ಟ್ ಆಗ್ತಿದೆ. ನಾವು ಎಷ್ಟು ಸರಿ 2 ಸರಿ ಇಲ್ದಿದ್ದ ಹೇಳ್ದೆ. ಬೆಳಗ್ಗೆಲ್ಲ ಜರ್ನಿ ಮಾಡಿ, ರಾತ್ರಿ ಜರ್ನಿ ಮಾಡಿ ಹತ್ತುತ್ತಿರೋದಲ್ಲ, ನಿದ್ದೆನೇ ಇಲ್ಲ ಗುರು ನಮಗೆ.
ಸೊ ಹಂಗಾಗಿ ಕಾರ್ತಿ ಸ್ವಲ್ಪ ಸುಸ್ತಾಗಿದೆ ಗುರು. ಹ್ಯಾಪಿಯಾಗಿ ಮಾತಾಡೋಣ ಅಂತ ಆಸೆ, ಹತ್ತಕ್ಕೆ ಹೋಗೋ ಕಷ್ಟ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಹತ್ತಿದ್ರೆ ಇಲ್ಲಿಂದ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಈ ಮೆಟ್ಲತ್ತಿಗೆ. ಯಾಕಂದರೆ ಮೆಟ್ಲತ್ತದೆಲ್ಲ ಡಿಫಿಕಲ್ಟ್ ಇಲ್ಲ ಗುರು, ಸ್ವಲ್ಪ ಈಸಿನೇ ಇದ್ದಾವೆ ಹತ್ತತ್ರಕ್ಕೆ. ಬಟ್ ಇಲ್ಲಿಂದ ಸ್ವಲ್ಪ ಸ್ಟ್ರೈಟಾಗಿ ಬರುತ್ತೆ ಹೈಟ್ ಹತ್ತದು ಈ ಜಾಗದಿಂದ. ಕ್ಲೋಸ್ ಟು ದ ಮೂನ್. ಏನಾಚಡ ತಂಬಿ, ಮೊಖದಲ್ಲಿ ನೀರು ಬರ್ತದೆ. ಚಾನೆಲ್ ಮೊಖದಲ್ಲಿ ನಿಮಗೆ ನೀರು ಬರ್ತಾ ಇದೆಯಾ? ಕೆಳಗೆ ಹೋಗಿದ್ವಲ್ಲ, ಜ್ಯೂಸ್ ಎತ್ಕೊಂಡ್ವಿ, ಕೊನೆಗೂ ಮೇಲೆ ಬಂದ್ವಿ. ಪಾಪ ಕಾರ್ತಿಕ್ ಸುಸ್ತಾಗೋಯ್ತು, ನನಗೂ ಸುಸ್ತಾಗೋಯ್ತು. ಇಬ್ಬರು ಆರಾಮಾಗಿ ಕೂತಿದ್ವಿ ಇಲ್ಲಿ. ಮಾತ್ರ ಮೇಲೆ ಕೆಳಗಡೆ ಹೆಂಗಿತ್ತೇಳು ಕಾರ್ತಿಕ್, ಸ್ವಲ್ಪನೂ ಗಾಳಿ ಇರಲಿಲ್ಲ ತಾನೆ. ಇಲ್ಲಿ ಫುಲ್ಲು ಗಾಳಿ ಗಾಯ್ಸ್, ಒಳ್ಳೆ ತಂಪು ಗಾಳಿ, ಒಳ್ಳೆ ಮಜಾ ಅನ್ನಿಸ್ತಿದೆ ಕೂರಕ್ಕೆ. ಟೆಂಟ್ ಹಾಕಿದಾಗ ಆರೋಗ್ಲಿ ಅಂತ. ಈಗ ಆಗಲಿ ಟೆಂಟ್ ಹಾಕಿದಾಗ ಕಡಿಮೆ, ಈಗ ಇದೆಯಲ್ಲ ಅಷ್ಟೇ. ಇಷ್ಟಿದ್ರೆ ಸಾಕು ಗಾಯ್ಸ್, ಗಾಳಿ ಇನ್ನೂ ಮೇಲೆ ಬರಬಾರ್ದು. ಬನ್ನಿ ಜ್ಯೂಸ್ ಕುಡ್ಕೊಂಬಿಡೋಣ. ಜ್ಯೂಸ್ ಕುಡ್ದಾದ್ಮೇಲೆ ನಾವು ಇದನ್ನೆಲ್ಲ ಬಾಟ್ಲಿನೆಲ್ಲ ಎತ್ಕೊಂಡು ಹೋಗ್ತೀವಿ, ಬ್ಯಾಗಲ್ಲೇ ಹಾಕ್ಕೊಂಡು. ಇಲ್ಲೇನು ಬಿಡಲ್ಲ ನಾವು. ಏನು ಗೊತ್ತಾ, ನಾವು ಇಲ್ಲಿ ಕೂತಿದ್ದೀವಿ, ನಮಗಿಂತ ಒಂದು 50 ಮೀಟರ್ಸಲ್ಲಿ 15 ಅಲ್ಲ, ಒಂದು 30 ಮೀಟರ್ಸಲ್ಲಿ ಸಾಧು ಸಂತರುಗಳೆಲ್ಲ ಕೂತಿದ್ದಾರೆ.